ಕಟ್ಟಿಕೊಂಡು ಜೀವನ ದರ್ಶನಂತರ ಎಲ್ಲರೂ ಈ ಲೋಕದೊಳಗೆ ಹುಟ್ಟುತ್ತಾರ. ಈಗ ಈ ವರ್ಷ ನಾನು ಯಾಕೆ ಇಲ್ಲಿ ಹೇಳಕತ್ತೀನಿ ಅಂದ್ರೆ, ಇಲ್ಲಿ ಯಾಕೆ ಹೇಳಕತ್ತೀನಿ ಅಂದ್ರೆ, ನಂದೊಂದು ಕನಸಿತ್ತು, ನಿಮ್ಗೆ ಯಾರಿಗೆ ಹೇಳಿಲ್ಲ. ಏನು ಕನಸಿತ್ತಂದ್ರೆ, ಇದು ಯಾವಾಗ 2007 ಇದ್ರ ಫೌಂಡೇಶನ್ ಥರ ಹಡ್ಡಿಸ್ತೇವಲ್ಲ, ಭಾಳ ದೊಡ್ಡದು. ಎಲ್ಲ ಹಿರಿಯರಂದ್ರೆ ನಮ್ಮೂರು ನೋಡಿ ಇಟ್ಟು ದೊಡ್ಡದು ಯಾಕೆ ಥರ ಹಡ್ಡಿಸಿರಿ, ಸ್ನಾನ ಪ್ರವಚನ ಹೇಳಬೇಕಂತ ಈ ಸಂಕಲ್ಪ ಆ ಮಾತೆ ಪಾರ್ವತಿ ಜಗನ್ಮಾತ ನೆರವೇರಿಸಿಕೊಟ್ಟಿದ್ದಾಳೆ. ಆಕಿನೇ ಜೋಳಿಗೆ ನನ್ನ ಕೈಯಾಗ ಕೊಟ್ಟಿದ್ದಾಳೆ. ಅದು ಇವತ್ತ ನೆರವೇರಿದೆ. ಹಂಗೆ ಎಲ್ಲರೂ ಈ ಲೋಕದೊಳಗೆ ಹುಟ್ಟುತ್ತಾರೆ. ಅದಕ್ಕೆ ಹೇಳ್ತಾರೆ, ಹುಟ್ಟೇನ ಹುಟ್ಟದಿದು ಬಾರಿಗೆ, ಹುಟ್ಟಿ ಕೆಟ್ಟು ಹೋಗುವ ಬಾರಿಗೆ. ಬಾರಿಗೆ ಮನೆಯೊಳಗೆ ಇರ್ತದಲ್ಲ, ಕಸ ಸ್ವಚ್ಛ ಮಾಡ್ತದೆ. ಕಸ ಬಾರಿಗೆ ಇರದೇ ಇದ್ರೆ ಮನೆ ಸ್ವಚ್ಛ ಆಗೋದಿಲ್ಲ. ಬಾರಿಗೆ ಬೇಕದಕ್ಕೆ. ಬಾರಿಗೆ ಸುಮಾರು ಅಂತನಬಾರ್ದು. ಬಾರಿಗೆ ಸುಮಾರಲ್ಲ, ಮನೆ ಸ್ವಚ್ಛ ಮಾಡ್ತದೆ ಬಾರಿಗೆ. ಅದಕ್ಕಿಲ್ಲಿ ಅನುಭಾವಿಗಳು ಹೇಳ್ತಾರೆ, ಮಡಿವಾಳಪ್ಪನವರು, ಹುಟ್ಟೇನ ಹುಟ್ಟದಿದು ಬಾರಿಗೆ, ಹುಟ್ಟಿ ಕೆಟ್ಟು ಹೋಗುವ ಬಾರಿಗೆ. ಏನು ಪಂಚಭೂತಾತ್ಮಕವಾಗಿರ್ತಕ್ಕಂಥ ಪರಮಾತ್ಮ ಈ ಶರೀರವನ್ನು ಕೊಟ್ಟಿದ್ದಾನಲ್ಲ, ಬಾರಿಗೆಗಿದ್ದೊಟ್ಟು ಬೆಲೆ ಈ ಶರೀರಕ್ಕಿಲ್ಲ. ಇದಕ್ಕೆ ಬಾರಿಗೆ ಅಂತ ಕರೆದಾನ. ಕಡ್ಕೊಳ್ಳೋ ಮಡಿವಾಳ ಇದಕ್ಕೆ ಬಾರಿಗೆಗೆ ಬೆಲೆ ಅದ, ಇದಕ್ಕೆ ಬೆರೆಗಿಲ್ಲ. ಬೆಲೆ ಯಾವಾಗ ಬರ್ತದಂದ್ರೆ, ಯಾವಾಗ ಬೆಲೆ ಬರ್ತದಂದ್ರೆ, ಯಾರು ನೀವಂತ ತಿಳಿತೀರಿ ಆರು ನೀನೆಂದು ವಿಚಾರಿಸು ಅಂತ ಹೇಳ್ತಾರೆ ಜ್ಞಾನಿವು. ಆರು ನೀನೆಂದು ವಿಚಾರಿಸೋ, ಯಾರು ನೀನಂತ ವಿಚಾರ ಮಾಡ್ತಾ ಇದ್ದೀಯ. ನಾನು ಮನುಷ್ಯನು, ಏನು ಭಗವಂತನಿಂದ ಬಂದಿರತಕ್ಕಂತಹ ಭಿನ್ನಜ್ಞಾನವಾಗಿರ್ತಕ್ಕಂಥ ನಾನೊಬ್ಬ ಪರಮಾತ್ಮನ ಅಂಶ ಅಂತ ತಿಳ್ಕೊಂಡೆ ಅಂದ್ರೆ ಈ ಶರೀರಕ್ಕೆ ಬೆಲೆ ಬರ್ತದ ಅಂತ ಹೇಳ್ತಾರೆ ಕಡ್ಕೊಳ್ಳೋ ಮಡಿಯಾಳಪ್ಪನವರು. ಪರಮಾತ್ಮನಿಂದ ಭಿನ್ನ ಜ್ಞಾನದಿಂದ ಹುಟ್ಟಿ ಬಂದಿರತಕ್ಕಂತಹ ಪರಮಾತ್ಮನ ವಂಶದಿಂದ ಬಂದಿರತಕ್ಕಂಥ ಇದು ಆತ್ಮಜ್ಯೋತಿ. ಇದು ನಾನು ಮಾನವ ಶ್ರೇಷ್ಠ ಅಂತ ಯಾವಾಗ ತಿಳಿತಾನ ಅವಾಗ ಈ ಮನುಷ್ಯನಿಗೆ ಬೆಲೆ ಬರ್ತದೆ. ನಾನು ಯಾರು ಅಂತ ತಿಳಿಯಲಿಲ್ಲ, ತಿಳಿಲಾರ್ದ ಹೋದಂದ್ರೆ ಆ ಮನುಷ್ಯಾಗ ಏನು ಹೇಳ್ತಾನ, ಹುಟ್ಟೇನ ಹುಟ್ಟದಿದು ಬಾರಿಗೆ, ಹುಟ್ಟಿ ಕೆಟ್ಟು ಹೋಗುವ ಬಾರಿಗೆ. ಹುಟ್ಟ್ಯಾನ, ಹುಟ್ಟಿ ಸತ್ತು ಹೋಗ್ಯಾನ, ಏನೂ ಒಂದಿಲ್ಲ. ಶಿವನು ಒಂದಿಲ್ಲ, ಹರನು ಒಂದಿಲ್ಲ, ಪುಣ್ಯನೂ ಅಲ್ಲಿಲ್ಲ, ಪರೋಪಕಾರನೂ ಅಲ್ಲಿಲ್ಲ, ಒಳ್ಳೆ ಎರಡು ಮಾತುಗಳನ್ನು ಆಡಲಿಲ್ಲ. ಆ ಮನುಷ್ಯರು ಹಿಂಗೆ ಹೋಗಿಬಿಟ್ರಂದ್ರೆ ಅವ್ರಿಗೇನ ಬಾರಿಗೆ ಕೆಟ್ಟು ಹೋದಂಥ ಬಾರಿಗೆ ಅಂತ ಕರೆದಾರಿದು. ಜೀವನ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾನವ ಜನ್ಮ. ನಾವು ಮುಂದೆ ಮನುಷ್ಯರಾಗಿ ಹುಟ್ಟುತ್ತೀವಂತಿಲ್ಲ, ಇಲ್ಲ, ಮುಂದೆ ಮನುಷ್ಯರಾಗೋದಿಲ್ಲ. ಇದೇ ಕೊನೆಯ ಜನ್ಮ, ಇದೇ ಲಾಸ್ಟ್. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಲೈಫ್. ಇದು ಫಸ್ಟ್ನೇದ್ದು ಜೀವನ. ಇದು ಮುಂದೆ ಏನೋ ಹುಟ್ಟುತ್ತೀವಂತಾರಲ್ಲ, ಅದೆಲ್ಲ ಸುಳ್ಳ. ಅಕ್ಕಮಾದೇವ್ ಹೇಳ್ತಾಳೆ, ಭಾರದ ಭವಂಗಳಲ್ಲಿ ಬಂದೆ, ಸುಖ ದುಃಖಗಳನ್ನು ಉಂಡೆ, ಭಾರದ ಯೋನಿಯಲ್ಲಿ ಬಂದೆ, ನಾನಾ ಜನ್ಮಗಳನ್ನು ತಿರುಗಿ ಬಂದೆ, ಭಾರದ ಭವಗಳನ್ನು ಪುನರುಪಿ ಜನನಂ ಪುನರುಪಿ ಮರಣಂ, ಪಕ್ಷಿಯಾಗಿ, ಕತ್ತಿಯಾಗಿ, ಕುದುರೆಯಾಗಿ, ನಾಯಿಯಾಗಿ, ಮೀನಾಗಿ, ಮೊಸಳಾಗಿ, ಮಣ್ಣಾಗಿ, ಕಲ್ಲಾಗಿ, ಅನೇಕ ಜೀವ ಜಂತುಗಳಲ್ಲಿ ಹುಟ್ಟಿ ಅರಿವಿಲ್ಲದ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇನೆ. ಆ ಜನ್ಮದಲ್ಲಿ ನನಗೆ ಯಾರು ಅನ್ನೋದು ಗೊತ್ತಾಗಿಲ್ಲ. ಆದರೆ ಈ ಜನ್ಮದಲ್ಲಿ ಭಗವಂತ ನನ್ನ ಹುಟ್ಟಿಸಿ ಅಂದ ಬಳಿಕ ಅದಕ್ಕೆ ಚನ್ನಮಲ್ಲಿಕಾರ್ಜುನನ ಅರಿವ ಜ್ಞಾನವನ್ನು ನಾ ಮಾಡ್ಕೋತೀನಿ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ದೇವನನ್ನು ಅರಿವ ಜ್ಞಾನ ನಾ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಕೊನೆಯ ಜನ್ಮದ ಆಗ ನಾವು ಎಲ್ಲ ಮಾನವ ಜನ್ಮ ಇದು ಲಾಸ್ಟ್, ಅದು ಕೊನೆಯದು. ಇನ್ನೊಂದು 100 ವರ್ಷಕ್ಕೆ ನಾವು ಯಾರೂ ಇಲ್ಲಿ ಇರಂಗಿಲ್ಲ. ಇದು ಇರ್ತದೆ ಅನುಭವ ಮಂಟಪ. ನಾವು ಯಾರೂ ಇರಂಗಿಲ್ಲ, ಬೇರೆದವ್ರು ಇರ್ತಾರೆ ಈ ಜಾಗದೊಳಗೆ, ನಾವು ಯಾರೂ ಇರಂಗಿಲ್ಲ. ಹಂಗೆ ಇದು ಜೀವನ ಹೇಗದಂದ್ರೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಅನಿತ್ಯವಾಗಿರ್ತಕ್ಕಂಥ ಶರೀರದ ಇದು.
ಕಣ್ಣ ಅನಿತ್ಯ, ಬಾಯಿನ ಹಲ್ಲುಗಳು ಅನಿತ್ಯ, ಕೇಳುವ ಕಿವಿ ಅನಿತ್ಯ, ನಡೆದಾಡುವ ಕಾಲುಗಳು ಅನಿತ್ಯ, ಕಾಲುಗಳು ಹೋಗ್ತಾವ, ತಲೆಯಾಗಿನ ಕೂದಲ ಅನಿತ್ಯ, ಕೂದಲು ಬೆಳಗಾಗ್ತದೆ, ಹಲ್ಲ ಬೀಳ್ತಾವ, ಕಿವಿ ಹೋಗ್ತಾವ, ಸೊಂಟ ಬಾಗ್ತದೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಢ ಹೋಗುವ ಮುನ್ನ, ಕಾಲ ಮೇರಿ ಕೈ ಊರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರನ್ನ.